ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಟ್ರಂಪ್ ಇನ್ನು ಉಪಾಧ್ಯಕ್ಷರಾಗಿ ಭಾರತದ ಅಳಿಯ JD ವ್ಯಾನ್ ಅಧಿಕಾರ ಸ್ವೀಕಾರವನ್ನು ಮಾಡಿದ್ದಾರೆ. ನಮ್ಮ ಭಾರತದ ಹೆಣ್ಣನ್ನು ಅವರು ಮದುವೆ ಆಗಿರೋದ್ರಿಂದ, ಅಂದರೆ ವಿವಾಹವಾಗಿರೋದ್ರಿಂದ ಅವರು ಭಾರತದ ಅಳಿಯ ಅಂತ ಕರೆಸ್ಕೊಳ್ತಾರೆ. ಹಾಗಾಗಿ ಅಮೆರಿಕದ ಉಪಾಧ್ಯಕ್ಷರಾಗಿ ಭಾರತದ ಹಳೆಯ JD ವ್ಯಾನ್ ಇನ್ನು ಅಧ್ಯಕ್ಷರಾಗಿ ಟ್ರಂಪು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಟ್ರಂಪ್ ಅವರು ಇನ್ನು ಮುಂದೆ ಸ್ವರ್ಣಯುಗನೇ ಆರಂಭ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. 2.0 ಯುಗ ಆರಂಭ, ಅಂದರೆ ಸ್ವರ್ಣಯುಗವನ್ನೇ ಇನ್ನು ಮುಂದೆ ಅಮೆರಿಕದಲ್ಲಿ ಸ್ಥಾಪನೆ ಮಾಡ್ತೀನಿ ನಾನು ಅಂತ. ಈ ಒಂದು ಇದಾದ ನಂತರ ಮೋದಿಯವರು ಕೂಡ, ನಮ್ಮ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಕೂಡ ಟ್ರಂಪ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಜಗತ್ತಿನ ಉತ್ತಮ ಭವಿಷ್ಯವನ್ನು ರೂಪಿಸಲು ಮತ್ತೆ ಒಂದಾಗಿ ಕೆಲಸ ಮಾಡೋದಕ್ಕೆ ಎದುರು ನೋಡ್ತಾ ಇದ್ದೀನಿ, ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ನೋಡೋಣ, ಇದರಿಂದ ನಮ್ಮ ಭಾರತಕ್ಕೂ ಕೂಡ ಒಂದು ರೀತಿಯಾಗಿ ಒಳ್ಳೆಯ ಕೆಲಸಗಳಾಗಬಹುದಾ ಅಂತ. ಇನ್ನು ನೆಕ್ಸ್ಟು ನೋಡೋದಾದರೆ ವೀಕ್ಷಕರೇ, ಬಸ್ಗಾಗಿ ಕಾಯುತ್ತಿದ್ದಂತಹ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಸುಲಿಗೆ. KR ಮಾರ್ಕೆಟ್ ಬಸ್ ನಿಲ್ದಾಣದಲ್ಲಿ ಯಲಹಂಕಕ್ಕೆ ಹೋಗುವ ಒಬ್ಬ ಮಹಿಳೆ ಬಸ್ಗಾಗಿ ಕಾಯ್ತಾ ಇರ್ತಾರೆ. ಅವರು ಅಲ್ಲೇ ಇದ್ದಂತಹ ಅಪರಿಚಿತರಿಬ್ಬರು ಬಸ್ಸನ್ನು ತೋರಿಸ್ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡೋಗಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿ, ಆಕೆ ಬಳಿ ಇದ್ದಂತಹ ಮೊಬೈಲು, ದುಡ್ಡು, ಒಡವೆಗಳನ್ನು ಕೂಡ ಆ ಮಹಿಳೆಯಿಂದ ಕಿತ್ಕೊಂಡಿದ್ದಾರೆ. ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಇದೇನು ಹೊಸದೇನಲ್ಲ. ಪ್ರತಿ ಸಾರಿನೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಇವರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾರೆ ಮಹಿಳೆ. ಇವರ ಆರೋಪಿಗಳ ಬಂಧನಕ್ಕೆ ಬಲೆ ಕೂಡ ಬೀಸಲಾಗಿದೆ. ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ, ಬಡವರ ಮೇಲೆ ದೌರ್ಜನ್ಯಗಳಾಗ್ತಾನೆ ಬರ್ತಾಯಿದೆ. ಇದು ಕಮ್ಮಿ ಆಗ್ತಾನೇ ಇಲ್ಲ. ಇನ್ನೊಂದು ಸುದ್ದಿಯನ್ನು ನೋಡೋದಾದರೆ, ಕೆಲಸಕ್ಕೆ ತಡವಾಗಿ ಬಂದರೆಂದು ಕಾರ್ಮಿಕರಿಗೆ ಅಮಾನುಷವಾಗಿ ಥಳಿತ. ನಾನು ಈಗಷ್ಟೇ ಹೇಳಿದೆ, ಬಡವರು, ಹೆಣ್ಣು ಮಕ್ಕಳು, ಇವರ ಮೇಲೆ ದೌರ್ಜನ್ಯಗಳು ನಡೀತಾನೇ ಬರ್ತಾ ಇದೆ. ಇದು ಕೂಡ ಸಂಕ್ರಾಂತಿ ಹಬ್ಬಕ್ಕೆಂದು ರಜಾ ತಗೊಂಡು ಊರಿಗೆ ಹೋಗಿರ್ತಾರೆ. ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ 3 ಜನ ಕೆಲಸ ಮಾಡಿ ಊರಿಂದ ಬರೋದು ತಡವಾಗಿದ್ದರಿಂದ ಆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಯ ಮಾಲೀಕ ಈ 3 ಜನ ಏನಿದ್ದಾರೆ ಆ ಒಂದು ಕಾರ್ಮಿಕರು ಅವರನ್ನು ಒಂದು ರೂಮಲ್ಲಿ ಕೂಡ ಹಾಕಿ ಊಟ ತಿಂಡಿ ಕೊಡದೆ 3 ದಿನಗಳ ಕಾಲ ಮತ್ತು ಒಡೆದು ಈ ರೀತಿ ಎಲ್ಲ ಮಾಡಿ ಹಿಂಸೆ ಕೊಟ್ಟಿರುವಂತಹ ಘಟನೆ ಕೂಡ ನಡೆದಿದೆ. ಇನ್ನು ಈ ಒಂದು ವಿಡಿಯೋವನ್ನು ಅವರ ಒಂದು ಸಹಕಾರ್ಮಿಕರು ಏನಿರ್ತಾರೆ ಅವರೇನೆ ವಿಡಿಯೋ ಮಾಡಿ ವೈರಲ್ ಕೂಡ ಮಾಡಿದ್ದಾರೆ. ಸದ್ಯ ಇದು ತಡವಾಗಿ ಬೆಳಕಿಗೆ ಬಂದಿದೆ ಅಷ್ಟೇ. ಇನ್ನು ಈಗ ಸದ್ಯಕ್ಕೆ 3 ಜನ ಕಾರ್ಮಿಕರು ಏನಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಾಗಿದೆ. ಇನ್ನು ಉಳಿದಂತೆ ಈ ಮಾಲೀಕರು ಮತ್ತು ಅವರ ಸಹಚರರು ಏನಿದ್ರು ಅವರೆಲ್ಲರನ್ನೂ ಕೂಡ ಬಂಧನ ಮಾಡಲಾಗಿದೆ, ಆರೋಪಿಗಳನ್ನು. ಇನ್ನು ನೆಕ್ಸ್ಟು ನೋಡೋದಾದರೆ ವೀಕ್ಷಕರೇ, ಮೊನ್ನೆ ಅಷ್ಟೇ ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಚಾಮರಾಜನಗರ, ನಂಜನಗೂಡು ಈ ಭಾಗಗಳಲ್ಲಿ ಎಷ್ಟೋ ಜನ ತಮ್ಮ ಮನೆ, ಊರು ಎಲ್ಲವನ್ನು ಬಿಟ್ಟು ಎಲ್ಲೋ ಕಾಣದ ಊರಿಗೆ ಹೋಗಿರುವಂತಹ ಘಟನೆಗಳು ಕೂಡ ನಾವು ನೋಡಿದ್ವಿ. ನೂರಾರು ಕುಟುಂಬಗಳು ಸ್ವಂತ ಊರುಗಳನ್ನು ತೊರೆದಿದ್ದಂಥ ಘಟನೆ. ಈ ಘಟನೆ ನಡೆದ ನಂತರ ಎಚ್ಚೆತ್ತುಕೊಂಡಂತಹ ಸರ್ಕಾರ ಈಗ ಒಂದು ಕ್ರಮವನ್ನು ಜಾರಿಗೊಳಿಸ್ತಾ ಇದೆ. ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು, ಗ್ರಾಮೀಣ ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ ಭೀತಿಯಿಂದ ಜನ ಊರು ಬಿಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಗ್ರಾಮೀಣ ಭಾಗದಲ್ಲೇ ಅಲ್ಲ, ಅಂದರೆ ಈ ಚಾಮರಾಜನಗರ, ನಂಜನಗೂಡು ಈ ಭಾಗಗಳಲ್ಲೆಲ್ಲ ಯಾವುದೇ ಒಂದು ಭಾಗದಲ್ಲಾಗಿರ್ಬೋದು, ಮೈಕ್ರೋ ಫೈನಾನ್ಸ್ ಏನಾದರೂ ಕಿರಿಕಿರಿ ಕೊಟ್ಟರೆ, ಅವ್ರ ಕುಟುಂಬಗಳಿಗೆ ತೊಂದರೆಗಳನ್ನು ಮಾಡಿದ್ರೆ ಅಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜಾರಿಗೊಳಿಸ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಇದು ಒಂದು ರೀತಿಯಾಗಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ಕಟ್ಟಬಾರ್ದು ಅಂತ ಯಾರೂ ಇರಲ್ಲ, ಆ ಟೈಮ್ಗೆ ಕಟ್ಟೋಕ್ಕಾಗಿರಲ್ಲ, ಅಥವಾ ಕಟ್ಟೋದು ಲೇಟಾಗಿರುತ್ತೆ, ಅಥವಾ 1-2 ದಿನ ಟೈಮ್ ಕೊಡುವಂತಹ ಸಂದರ್ಭಗಳು ಬಂದಿರ್ತವೆ. ಏನೇ ಒಂದು ಈ ಬಡ್ಡಿಗೆ ಬಡ್ಡಿ ಹಾಕೋದಲ್ಲದೆ ಎಂಥ ಸಂದರ್ಭ ಇದ್ರೂ ಅದು ಅಟ್ಟೆ ಟೈಮ್ಗೆ ಕಟ್ಟಲೇಬೇಕು ಅನ್ನೋದು ಈ ಮೈಕ್ರೋ ಫೈನಾನ್ಸ್ಗಳ ಕಿರಿಕಿರಿ. ಅದರಿಂದ ಎಲ್ಲೋ ಒಂದು ಕಡೆ ರೈತರಿಗೆ, ಬಡವರಿಗೆ ಎಲ್ರಿಗೂ ಒಂದು ರೀತಿ ಕಷ್ಟ ಆಗ್ತಾಯಿತ್ತು. ಈ ಒಂದು
ಕ್ರಮ ಏನಿದೆ ಇದು ಒಂದು ರೀತಿಯಾಗಿ ಖುಷಿ ಸಮಾಚಾರ ಅಂತಲೇ ಹೇಳ್ಬೋದು. ಸರ್ಕಾರ ಹೀಗೆ ಬಡವರ ಪರವಾಗಿ ಕೆಲಸ ಮಾಡ್ತಾ ಹೋಗಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.